Hello everyone. Let us see question number 12a. Observe the diagram of below given electric circuit. Find the total resistance and the total current of the circuit which carries 4 marks. Not only this question, this 12th question carries 4 marks. In that A, observe the following diagram. ಈ diagram ಅನ್ನ observe ಮಾಡಿ electric circuit diagram ಅನ್ನ ಕೊಟ್ಟಿದ್ದಾರೆ. Find out the total resistance. ಇಲ್ಲಿ ಇದನ್ನ ಪ್ಯಾರಲಲ್ ಆಗಿ 12 ಓಮ್ 8 ಓಮ್ ಮತ್ತೆ 16 ಓಮ್ ಅನ್ನ ಪ್ಯಾರಲಲ್ ಆಗಿ ಹಾಗೆ 3 ಓಮ್ ಅನ್ನ ಇದಕ್ಕೆ ಇವು ಮೂರಕ್ಕೆ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ. ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದ ಟೋಟಲ್ ರೆಸಿಸ್ಟೆನ್ಸ್ ಅಂಡ್ ಟೋಟಲ್ ಕರೆಂಟ್ ಆಫ್ ದ ಸರ್ಕ್ಯೂಟ್. ಈ ಸರ್ಕ್ಯೂಟ್ ಅಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ ಫೈಂಡ್ ಔಟ್ ಮಾಡಬೇಕು. ವಿ ನೋ ದ್ಯಾಟ್ ಇಫ್ ರೆಸಿಸ್ಟೆನ್ಸ್ ಆರ್ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ನಮ್ಗೆ ಟೋಟಲ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಗೊತ್ತಿದೆ ಅಲ್ಲ. ಈಗ ಇದನ್ನ R1, ದಿಸ್ ಇಸ್ R2, ದಿಸ್ ಇಸ್ R3. ಅವಾಗ ನಾನು ಇದನ್ನ RP ಅಂತ ಕನ್ಸಿಡರ್ ಮಾಡ್ತೀನಿ, ಪ್ಯಾರಲಲಿ ಕನೆಕ್ಟೆಡ್ ರೆಸಿಸ್ಟರ್ಸ್. ಅಂಡ್ ದಿಸ್ ಒನ್ ಇಸ್ ಸೀರಿಯಲ್ ಕನೆಕ್ಟೆಡ್ ಇನ್ ಸೀರೀಸ್. ಇದನ್ನ R4 ಅಂತ. ದಿಸ್ ಇಸ್ R1, R2, R3 and this one is 4. ನಾವು ಪ್ಯಾರಲಲಿ ಕನೆಕ್ಟೆಡ್ ಆಗಿರೋ ರೆಸಿಸ್ಟರ್ದು ಟೋಟಲ್ ಎಷ್ಟು ರೆಸಿಸ್ಟೆನ್ಸ್ ಬರುತ್ತೆ ಅನ್ಕೊಂಡಿದ್ರೆ 1/RP is equal to 1/R1 plus 1/R2 plus 1/R3, right? Equal to 1/R1 ವ್ಯಾಲ್ಯೂ ಎಷ್ಟಿದೆ 12 ohm plus 1/R2 ವ್ಯಾಲ್ಯೂ 8 ohm plus 1/R3 ವ್ಯಾಲ್ಯೂ ಎಷ್ಟಿದೆ R3 is 16. ಇಲ್ಲಿ ನೋಡಿ, ಯಾವಾಗ್ಲೂ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಗಿವನ್ ಬರ್ಕೊಂಡ್ರೆ ನಿಮ್ಗೆ ಸುಲಭ ಆಗುತ್ತೆ. ನಾವು ಗಿವನ್ ಬರ್ಕೊಂಡ್ರಲ್ವಾ? ಓಕೆ, ಗಿವನ್. ವಾಟ್ ಆರ್ ದ ಗಿವನ್ ಡೇಟಾ? R1, R2, R3 ಬರ್ಕೊಳ್ಳಿ. R1 equal to 12 ohm, R2 equal to 8 ohm, R3 equal to 16 ohm ಅಂತ ಬರ್ಕೊಳ್ಳಿ. ದೆನ್ R4 ಬರ್ಕೊಳ್ಳಿ ಬೇಕಿದ್ರೆ 3 ohm and another given data that is volt ಅಲ್ವಾ? ಪೊಟೆನ್ಶಿಯಲ್ ಡಿಫರೆನ್ಸ್ ಕೊಟ್ಟಿದ್ದಾರೆ 9 ವೋಲ್ಟ್. ಈಗ ಇದೆಲ್ಲ ಆಡ್ ಮಾಡಿದ್ರೆ LCM ತಗೊಂಡಾಗ ಎಷ್ಟು ಬರುತ್ತೆ? 48. ಟ್ರೈ ನೋಡಿ, 48 ಬರುತ್ತೆ LCM. ಇಲ್ಲಿ 4, 12 4s 48 ಬರುತ್ತಲ್ಲ, 6 ಬರುತ್ತೆ, 3 ಬರುತ್ತೆ, 13/48 ಬಂತು. ಯಾವುದು ಅದು? 1/RP. ಬಟ್ ನಮಗ್ ಬೇಕಾಗಿರೋದೇನು? RP. RP ಅಂದ್ರೆ ಇದನ್ನ ಉಲ್ಟಾ ಮಾಡ್ಬೇಕು. 48/13 ಓಮ್ ಅದು ಟೋಟಲ್. ಇವು ಮೂರು ಸೇರಿ ಪ್ಯಾರಲಲಿ ಕನೆಕ್ಟ್ ಆಗಿರೋದು ಸೇರಿ 48/13 ಓಮ್ ಬಂತು. ಈಗ ನಮಗ್ ಬೇಕಾಗಿರೋದೇನು? ಇದು ಸಿಕ್ತು, ವ್ಯಾಲ್ಯೂ ಆಫ್ RP. ವಿ ಹ್ಯಾವ್ ಗಾಟ್ ವ್ಯಾಲ್ಯೂ ಆಫ್ RP. Now we have to find RP plus R4. Now RS is equal to, because RP and R4, see here, RP and R4 are connected in series. Therefore, RS is equal to RP plus R4. ಇಲ್ಲಿ RP ಏನಿದೆ ವ್ಯಾಲ್ಯೂ? 48/13, right? Plus R4 value is 3 ohm. Value will be 48 plus 39. Okay. It is 87/13 ohm, which is nearly equal to 6.69 ohm. 13 6 ಬರುತ್ತಲ್ವಾ? 78.
therefore 6.69 ohm ಬಂತು ಯಾವುದು RS. ಸೊ ಟೋಟಲ್ ಏನಿದೆ ಟೋಟಲ್ ರೆಸಿಸ್ಟೆನ್ಸ್ ಈಕ್ವಲ್ ಟು 6.69 ಓಮ್. ಅವರು ಮತ್ತೇನ್ ಕೇಳಿದ್ದಾರೆ ಟೋಟಲ್ ಕರೆಂಟ್ ಆಫ್ ಸರ್ಕ್ಯೂಟ್. We know the formula V is equal to IR. Therefore, I is equal to V divided by ನಮಗೆ V is equal to IR ಫಾರ್ಮುಲಾ ಗೊತ್ತು ಅಲ್ವಾ? We know that V is equal to IR. ಇದನ್ನ ರಿಅರೇಂಜ್ ಮಾಡಿದ್ರೆ ಏನು? I ಅನ್ನ ಫೈಂಡ್ ಔಟ್ ಮಾಡಬೇಕು. V ಕೊಟ್ಟಿದ್ದಾರೆ, R ಕೊಟ್ಟಿದ್ದಾರೆ. Therefore, I is equal to V by R. V ವ್ಯಾಲ್ಯೂ ಏನಿದೆ 9 ವೋಲ್ಟ್ ಕೊಟ್ಟಿದ್ದಾರೆ ಡಿವೈಡೆಡ್ ಬೈ R ವ್ಯಾಲ್ಯೂ ಈಸ್ ನಾವು ಇಲ್ಲಿ ಫೈಂಡ್ ಔಟ್ ಮಾಡಿದೀವಿ 6.69. It is 1.34 ampere. Therefore, the total current in the circuit is 1.34 ampere. Thank you.